ಓಂ ಆಕಾಶಸ್ಥಲಿಂಗಾತ್ ಓಂ ಅಂತರಃ ಖವತ್. ಭಗವಂತ ಆಕಾಶದ ವಾಚ್ಯ ಯಾಕೆ ಅಂತ ಅನ್ನೋದನ್ನ ಸುಧಾಕ್ಕೆ ಹಾಗೆ ಬ್ರಹ್ಮಸೂತ್ರ ಭಾಷ್ಯಕ್ಕನುಸಾರವಾಗಿ ನಾವು ಈ ತತ್ವಮಂಜರಿಯಲ್ಲಿ ಕೂಡ ನೋಡಿದ್ದೇವೆ. ಅಣುಭಾಷ್ಯವನ್ನು ನೋಡುವಾಗ ಸುಧಾ ಮತ್ತು ಬ್ರಹ್ಮಸೂತ್ರ ಭಾಷ್ಯಗಳ ಅವಲೋಕನವನ್ನು ಕೂಡ ಯಥಾಶಕ್ತಿ ಮಾಡಿದ್ದೇವೆ. ಅದೇ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳು ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಉದ್ಧರಿಸಿದಂತಹ ಒಂದು ಮಾತನ್ನು ನೆನಪು ಮಾಡ್ಕೊಳ್ತಾರೆ. ಸರ್ವಭೂತ ಗುಣಯುಕ್ತಂ ದೇವಂ ತ್ವಂ ಜ್ಞಾತುಮರ್ಹಸಿ ಇತಿ ನವಮ ಗೀತಾ ಭಾಷ್ಯೋಕ್ತೆ ನಿರವಧಿಕ ಆಕಾಶ ಶಬ್ದ ಪ್ರವೃತ್ತಿ ನಿಮಿತ್ತ ವಾನಿತ್ಯರ್ಥಃ. ಸರ್ವಭೂತ ಗುಣೈರ್ಯುಕ್ತಂ ನೈವಂ ತ್ವಂ ಜ್ಞಾತುಮರ್ಹಸಿ ಸರ್ವಭೂತ ಗುಣೈರ್ಯುಕ್ತಂ ದೈವಂ ಮಾಂ ಜ್ಞಾತುಮರ್ಹಸಿ. ರಾಘವೇಂದ್ರ ಸ್ವಾಮಿಗಳು ಸರ್ವಭೂತ ಗುಣೈರ್ಯುಕ್ತಂ ದೇವಂ ತ್ವಂ ಜ್ಞಾತುಮರ್ಹಸಿ ಇತಿ ನವಮ ಗೀತಾ ಭಾಷ್ಯೋಕ್ತೆ 9ನೇ ಅಧ್ಯಾಯದ ಗೀತಾ ಭಾಷ್ಯದಲ್ಲಿ ಸರ್ವಭೂತ ಗುಣೈರ್ಯುಕ್ತಂ ದೇವಂ ತ್ವಂ ಜ್ಞಾತುಮರ್ಹಸಿ ಅಂತ ಆಚಾರ್ಯರು ಹೇಳಿದ್ದಾರೆ. ಆದ್ರಿಂದ ನಿರವಧಿಕ ಆಕಾಶ ಶಬ್ದ ಪ್ರವೃತ್ತಿ ನಿಮಿತ್ತ. ಆಕಾಶ ಶಬ್ದಕ್ಕೆ ಪ್ರವೃತ್ತಿ ನಿಮಿತ್ತ ಏನು? ಪ್ರತಿಯೊಂದು ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಇತ್ಯಾದಿ ಎಲ್ಲಾ ಶಬ್ದಗಳನ್ನು ಕೂಡ ಒಂದು ಕಡೆ ಬಳಕೆ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ನಿಮಿತ್ತ ಇರ್ತದೆ. ಆಕಾಶ ಎಂಬ ಶಬ್ದವನ್ನ ಈ ನಾವು ಉಪಯೋಗ ಮಾಡಲಿಕ್ಕೆ ಇರುವಂತಹ ಪ್ರವೃತ್ತಿ ನಿಮಿತ್ತ ನಿರವಧಿಕವಾಗಿ ಅತ್ಯಂತ ಹೆಚ್ಚಾಗಿ ಇರುವುದು ಈ ಭಗವಂತನಲ್ಲೇ. ಯಾಕೆ ಅಂದ್ರೆ ಮೋಕ್ಷ ಧರ್ಮ ಪರ್ವದಲ್ಲಿ, ಮಹಾಭಾರತದ ಶಾಂತಿ ಪರ್ವದ ಉಪಪರ್ವವಾದಂತಹ ಮೋಕ್ಷ ಧರ್ಮ ಪರ್ವದಲ್ಲಿ ಸರ್ವಭೂತ ಗುಣೇರ್ಯುಕ್ತಂ ದೇವಂ ತ್ವಂ ಜ್ಞಾತುಮರ್ಹಸಿ, ನೀನು ನನ್ನನ್ನ ಎಲ್ಲಾ ಭೂತಗಳ ಗುಣಗಳಿಂದಲೂ ಕೂಡಿದಂತಹ ಪರಮಾತ್ಮ ದೇವತೆ ಅಂತ ತಿಳಿಯಬೇಕು ಅಂತ ಪರಮಾತ್ಮ ನಾರದರಿಗೆ ಹೇಳಿದ್ದಿದೆ. ಮಹಾಭಾರತದ ಶಾಂತಿ ಪರ್ವದ 339ನೇ ಅಧ್ಯಾಯದ 45ನೇ ಶ್ಲೋಕ ಅದು. ಅಲ್ಲಿ ಈ ವಿಷಯ, ಈ ಒಂದು ಶ್ಲೋಕ ಈಗ ಕಾಣಿಸ್ತದೆ. ಆದರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದಂಥ ಪ್ರಸಂಗ ಇದೆ ಅದು. ಅದರಲ್ಲಿ ಈ ನಾರದರು, ಭಗವಂತ ಇವರೆಲ್ಲರ ಒಂದು ಸಂವಾದ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಮೊದಲಾದ ಎಲ್ಲಾ ಭೂತಗಳ ಗುಣಗಳು ಕೂಡ ನನ್ನಲ್ಲಿವೆ ಅಂತ ದೇವನೆಂದು ನೀನು ನನ್ನನ್ನು ತಿಳಿಯಬೇಕು ಅಂತ ಅದರ ತಾತ್ಪರ್ಯ. ಹಾಗೆ ಪೃಥ್ವಿ ಮೊದಲಾದ ಎಲ್ಲಾ ಶಬ್ದಗಳ ಪ್ರವೃತ್ತಿ ನಿಮಿತ್ತವೂ ಕೂಡ ನಿರವಧಿಕವಾಗಿರುವುದು ಭಗವಂತನಲ್ಲೇ. ಅದರಂತೆಯೇ ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತವೂ ಕೂಡ, ಅರ್ಥಾತ್ ಆ ಪ್ರಾಣಿ ಸಂಚಾರ ಅನುಕೂಲತ್ವ ಅನ್ನುವ ಗುಣ ಕೂಡ ಭಗವಂತನಲ್ಲೇ ಇದೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ರಾಘವೇಂದ್ರ ಸ್ವಾಮಿ ಹೇಳಿದ ವಿಷಯ ನಮಗೆ ಸ್ಪಷ್ಟ ಆಗ್ತದೆ. ಅವರು 9ನೇ ಅಧ್ಯಾಯದ ಗೀತಾ ಭಾಷ್ಯದಲ್ಲಿ ಅಂತ ಏನು ಹೇಳಿದಾರಲ್ಲ, ಗೀತಾ ಭಾಷ್ಯದಲ್ಲಿ ಆಚಾರ್ಯರು 2 ವಾಕ್ಯಗಳನ್ನು ಹೇಳಿದಾರಲ್ಲಿ. ಸರ್ವಭೂತ ಗುಣೈರ್ಯುಕ್ತಂ ನೈವಂ ತ್ವಂ ಜ್ಞಾತುಮರ್ಹಸಿ ಇತಿ ವಾಕ್ಯ ಹೀಗಿದೆ. ಮತ್ತೆ ಸರ್ವಭೂತ ಗುಣೈರ್ಯುಕ್ತಂ ದೈವಂ ಮಾಂ ಜ್ಞಾತುಮರ್ಹಸಿ ಅಂತ 2 ಥರ ಇದೆ. ಇತ್ತೀಚ ಮೋಕ್ಷ ಧರ್ಮ. ಹಾಗಾದ್ರೆ ಮೋಕ್ಷ ಧರ್ಮ ಪರ್ವದಲ್ಲಿ, ಮಹಾಭಾರತದ ಶಾಂತಿ ಪರ್ವ ಉಪಪರ್ವವಾದಂತಹ ಮೋಕ್ಷ ಧರ್ಮ ಪರ್ವದಲ್ಲಿ ಸರ್ವಭೂತ ಗುಣೈರ್ಯುಕ್ತಂ ಎಲ್ಲಾ ಪಂಚಮಹಾಭೂತಗಳ ಗುಣಗಳಿಂದಲೂ ಕೂಡಿದಂತಹ ನನ್ನನ್ನ ನೀನು ಏವಂ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನೆಂದು ನೈವ ಜ್ಞಾತುಮರ್ಹಸಿ, ಹೀಗೆ ನೀನು ತಿಳಿಯುವುದು ಉಚಿತ ಅಲ್ಲ. ನನ್ನನ್ನು ಪರತಂತ್ರ, ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳಿಯಬೇಡ ಇತಿ ಹೀಗೆ ಹೇಳಿದ್ದಾರೆ. ಮತ್ತೆ ಸರ್ವಭೂತಗಳ ಗುಣಗಳಿಂದಲೂ ಕೂಡಿದಂತಹ ನನ್ನನ್ನ ದೇವನೆಂದು ತಿಳಿ, ಹೀಗೆ ಕೂಡ ಇತ್ತೀಚ ಮೋಕ್ಷ ಧರ್ಮ. ಇದೆಲ್ಲವೂ ಗೀತಾ ಭಾಷ್ಯದ 9ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತಿಯರ್ ವಶಾತ್ ಅನ್ನುವ ಶ್ಲೋಕವನ್ನು ಆಚಾರ್ಯರು ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿರೋ ಬಂದಿರೋದು. ಆಚಾರ್ಯರು ಆ ಮೋಕ್ಷ ಧರ್ಮ ಪರ್ವದ 2 ವಾಕ್ಯಗಳನ್ನು ಉದ್ಧರಿಸಿದಾರಲ್ಲಿ. ಆ ಆಚಾರ್ಯರು ಉದ್ಧರಿಸಿರುವಂತಹ 2 ವಾಕ್ಯಗಳ ಪೈಕಿ ನಮಗೀಗ
ಒಂದು ವಾಕ್ಯ ಸಿಗ್ತದೆ, ಇನ್ನೊಂದು ವಾಕ್ಯ ಕಾಣಿಸೋದಿಲ್ಲ. ಆದರೂ ನಮಗದು ಗಮನಕ್ಕೆ ಬಂದಿಲ್ಲ ಅಷ್ಟೇ, ಪ್ರಾಯ ಅದು ಇದ್ದಿರಬೇಕು ಅಂತ ನನಗೆ ಕಾಣಿಸ್ತದೆ. ನಾವು ಸಾಮಾನ್ಯವಾಗಿ ಈ ಉತ್ತರ ಭಾರತದ ಪಾಠದ ಗುರುತು ಹಾಕೊಂಡಿರ್ತೇನೆ. ಆದ್ರಿಂದ ಮಹಾಭಾರತದ ಶಾಂತಿ ಪರ್ವದಲ್ಲಿ 339ನೇ ಅಧ್ಯಾಯದ 45-46ನೇ ಶ್ಲೋಕ ಇದು. ಸರ್ವಭೂತ ಗುಣೇರ್ಯುಕ್ತಂ ನೈವಂ ತ್ವಂ ಜ್ಞಾತುಮರ್ಹಸಿ ಅಂತಿದೆ. ಮಹಾಭಾರತದ ಈಗ ಉಪಲಬ್ಧ ಇರೋದು. ಇಲ್ಲೇ ರಾಘವೇಂದ್ರ ಸ್ವಾಮಿ ಕೋಟ್ ಮಾಡಿದ್ದು ದೇವಂ ತ್ವಂ ಜ್ಞಾತುಮರ್ಹಸಿ. ಆ ದೇವಂ ತ್ವಂ ಜ್ಞಾತುಮರ್ಹಸಿ ಅಂತ ಅನ್ನೋದು ಈಗ ನಮಗೆ ಕಾಣಿಸೋದಿಲ್ಲ ಅನ್ನೋದೊಂದು ಸಮಸ್ಯೆ. ಅದನ್ನ ಹಿಂದೆ ಮಹಾಭಾರತದ ಪ್ರವಚನ ಮಾಡುವಾಗ ನಾನು ಹೇಳಿದ್ದೆ. ಆದರೆ ನಮಗೆ ಈ ಶ್ಲೋಕ ಸಿಕ್ಕಿರ್ಲಿಕ್ಕಿಲ್ಲ, ದೇವಂ ತ್ವಂ ಜ್ಞಾತುಮರ್ಹಸಿ ಅನ್ನೋದು. ನೈವಂ ತ್ವಂ ಜ್ಞಾತುಮರ್ಹಸಿ ಅನ್ನೋದು ಸಿಕ್ಕಿರಬಹುದು. ಆದರೆ ಇದು ನಮ್ಗಿಂತ ಹಿಂದೆ ಸಂಶೋಧನೆ ಮಾಡಿದವರಿಗೆ ಕೆಲವರಿಗೆ ಸಿಕ್ಕಿದೆ ಅಂತ ಕಾಣಿಸ್ತದೆ. ರಾಕ್ ಮಸ್ಕಿಟಾ ಅನ್ನೋರೊಬ್ರು ಮಧ್ವಾಸ್ ಕೊಟೇಶನ್ಸ್ ಫ್ರಮ್ ಪುರಾಣಾಸ್ ಅಂಡ್ ಮಹಾಭಾರತ ಅನ್ನೋ ಗ್ರಂಥದಲ್ಲಿ ಆಚಾರ್ಯರ ಉದ್ಧೃತವಾದ ಶ್ಲೋಕಗಳು ಯಾವುದು ಉಪಲಬ್ಧ ಇವೆ, ಯಾವುದು ಉಪಲಬ್ಧ ಇಲ್ಲ ಅಂತೆಲ್ಲ ಒಂದು ವರ್ಗೀಕರಣ ಮಾಡಿದ್ದಾರೆ. ಅವರು ಅನುಪಲಬ್ಧವಾದಂತಹ ಶ್ಲೋಕಗಳನ್ನೇನು ಒಂದ್ ಕಡೆ ಸಂಗ್ರಹ ಮಾಡಿದಾರಲ್ಲ, ಆಚಾರ್ಯರು ಕೋಟ್ ಮಾಡಿದ್ದಾರೆ, ಆದ್ರೆ ಈಗ ಸಿಕ್ತಿಲ್ಲ. ಹಾಗೆ ಅನುಪಲಬ್ಧವಾದ ಶ್ಲೋಕಗಳನ್ನ ಅವರೇನು ಕೋಟ್ ಮಾಡಿದ್ದಾರೆ, ಅಲ್ಲಿ ಈ ದೇವಂ ತ್ವಂ ಜ್ಞಾತುಮರ್ಹಸಿ ಅನ್ನೋದನ್ನ ಅವ್ರು ಹಾಕಿಲ್ಲ. ಹಾಗಾದ್ರೆ ಸರ್ವಭೂತ ಗುಣಯುಕ್ತಂ ದೇವಂ ತ್ವಂ ಜ್ಞಾತುಮರ್ಹಸಿ ಅನ್ನೋ ವಾಕ್ಯ ಅವ್ರಿಗೆ ಸಿಕ್ಕಿರಬೇಕು. ಆದ್ರೆ ಅದಾದ್ಮೇಲೆ ಮತ್ತೆ ನಮಗದು ಸಿಗದಂತಾಗಿದೆ, ಅಥವಾ ನಾವು ನೋಡಿದಂತಹ ಒಂದು 4-5 ಪಾಠಗಳಲ್ಲಿ ಅದು ನಮಗೆ ಎಲ್ಲೋ ಮಿಸ್ ಆಗಿದೆ ಅಂತ ಅದರ ಅರ್ಥ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಈ ಒಂದು ಶ್ಲೋಕ ಉದ್ಧೃತ ಆಗಿದೆ. ನೈವತ್ವಯಾನುಮಂತವ್ಯಂ ದೃಷ್ಟೋ ಜೀವೋ ಮಯೇತಿಹ ಸರ್ವಭೂತ ಗುಣಯುಕ್ತಂ ದೇವಂ ತುಂ ಜ್ಞಾತುಮರ್ಹಸಿ. ನನ್ನನ್ನು ನೋಡಿದ್ರೆ ಯಾವನೊಬ್ಬ ಸಾಮಾನ್ಯ ಜೀವನನ್ನು ನೋಡಿದೆ ಅಂತ ತಿಳ್ಕೊಂಡು ಬಿಡಬೇಡಿ. ನಾರದರಿಗೆ ಭಗವಂತ ಹೇಳ್ತಾನೆ, ಸಕಲ ಭೂತ ಗುಣಗಳಿಂದಲೂ ಕೂಡಿದಂಥ ಒಬ್ಬ ದೇವತೆ ನಾನು ಅಂತ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆ ಮಾತಿದೆ. ಹೀಗೆ ಸರ್ವಭೂತ ಗುಣಯುಕ್ತಂ ದೇವಂ ತುಂ ಜ್ಞಾತುಮರ್ಹಸಿ ಎನ್ನುವುದು ಗೀತಾ ಭಾಷ್ಯದಲ್ಲಿ ಅಲ್ಲದೇನೆ ಭಾಗವತ ತಾತ್ಪರ್ಯದಲ್ಲೂ ಕೂಡ 11:2-52ನೇ ಶ್ಲೋಕ ಅಲ್ಲಿ ಬಂದಿದೆ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸಿದಂತಹ ಈ ವಾಕ್ಯ ಗೀತಾ ಭಾಷ್ಯದಲ್ಲಿ ಉದ್ಧೃತ ಆಗಿದೆ. ಮಹಾಭಾರತದಲ್ಲಿ ನಮಗೆ ಅದೇ ಸ್ವರೂಪದಲ್ಲಿ ಈಗ ಸಿಕ್ತಿಲ್ಲ. ಆದರೂ ಸರ್ವಭೂತ ಗುಣಯುಕ್ತಂ ನೈವಂ ತ್ವಂ ಜ್ಞಾತುಮರ್ಹಸಿ ನ ಏವಂ ತ್ವಂ ಜ್ಞಾತುಮರ್ಹಸಿ ಅಂತ ಸಿಗ್ತದೆ. ಆದರೂ ನಮಗೆ ಸಿಕ್ಕಿಲ್ಲದೆ ಹೋದ್ರೂ ದೇವಂ ತ್ವಂ ಜ್ಞಾತುಮರ್ಹಸಿ ಅನ್ನೋದು ಬೇರೆಯವರಿಗೆ ಸಿಕ್ಕಿರಬಹುದು, ನಮಗೀಗ ಸಿಕ್ಕಿಲ್ಲ ಅಂತ ನಾವು ತಿಳ್ಕೊಳ್ಬಹುದು.